ಕೊಟುಮಚಗಿ ಗ್ರಾಮದಲ್ಲಿ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ವಿನೂತನ ಪ್ರತಿಭಟನೆ. ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮದಲ್ಲಿ ಕಳೆದ 3 ತಿಂಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗಿಲ್ಲ. ಹೀಗಾಗಿ ಮಹಿಳೆಯರು, ಯುವಕರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಳ್ಳಿನ ಗಿಡಗಳು, ಕಲ್ಲು ಹಾಕಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಅಡುಗೆ ಮಾಡೋ ಮೂಲಕ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 10,000 ಜನಸಂಖ್ಯೆ ಇದೆ. ಗ್ರಾಮದಲ್ಲಿ ಹನಿ ಹನಿ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರಿಗೆ ಹಾಗೂ ಜಾನುವಾರುಗಳಿಗೆ ಕೂಡ ನೀರು ಸಿಗುತ್ತಿಲ್ಲ. ಗ್ರಾಮದಲ್ಲಿ ಬೋರ್ವೆಲ್ ಮೂಲಕ ಹಾಗೂ ತುಂಗಭದ್ರಾ ನದಿಯಿಂದ ನೀರು ಪೂರೈಕೆ ಮಾಡಲಾಗುತ್ತದೆ. ಅದು ಕೂಡ ಸರಿಯಾಗಿ ನಿರ್ವಹಣೆಯಾಗುತ್ತಿಲ್ಲವಂತೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಮಹಿಳೆಯರು ಮತ್ತು ಯುವಕರು ನಮಗೆ ಕುಡಿಯುವ ನೀರು ಕೊಡಿ, ಇಲ್ಲವೇ ಅಧಿಕಾರಿಗಳು ಗ್ರಾಮಕ್ಕೆ ಬರಲಿ ಎಂದು ಘೋಷಣೆ ಕೂಗಿದರು. ಗಾಢವಾದ ನಿದ್ರೆಯಲ್ಲಿರುವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಆಗಬೇಕಾಗಿದೆ. ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳಿಗೆ ಧಿಕ್ಕಾರ. ನಮಸ್ಕಾರ. ಕೊಟುಮಚಗಿ ಗ್ರಾಮದ ನಾವು ಮಹಿಳೆಯರು ಪಂಚಾಯತಿಗೆ ಬಂದು ನಿಂದ್ರಿಸುವಷ್ಟು ಮಟ್ಟಕ್ಕೆ ಮಾಡ್ಯಾರ. ಈಗ ಆಡಳಿತ ಮಾಡೋರು ಕಾಳಜಿ ಮಾಡಿ ಹೆಣ್ಮಕ್ಳಿಗೆ ನೀರು ಐತಿ ಇಲ್ಲ ಅಂತ ವಿಚಾರ ಮಾಡಲ್ಲ. 3 ತಿಂಗಳ ಗಂಟ್ಲೆ ನೀರು ಹೋದ್ರೆ ಹೆಣ್ಮಕ್ಳು ಏನು ಮಾಡ್ಬೇಕು? ನಾವು ಅಡುಗೆ ಮಾಡೋದು ಹೆಂಗೆ? ಅವ್ರು ಹೆಂಗೆ ಹೊತ್ತು ಎಲ್ಲರ ಟ್ಯಾಂಕ್ ಅದಾವಪ್ಪ, ಊರಾಗ ಕೆರೆ ಅದಾವ ಅಂದ್ರೆ ಹೋಗ್ತಾರ. ಊರಾಗ ಒಂದು ಕೆರೆ ಇಲ್ಲ, ಕೆರೆ ಅದಾವು, ಅದಕ್ಕೆ ಮುಂಜಾರೆ ಇದಕ್ಕೆ ಮುಂಜಾರೆ ಅಂತ ತಿನ್ನಾಕದಾರ. ಹೆಣ್ಮಕ್ಳ ಸಮಸ್ಯೆ ಬಗೆಹರಿಸಾರ ಯಾರೂ ಇಲ್ಲ. ದಯವಿಟ್ಟು ಮ್ಯಾಗಲ್ ಸದಸ್ಯರಾಗಲಿ, ಇಲ್ಲಿ ಕಾರ್ಯಕರ್ತ ಆಗಲಿ ಎಲ್ಲರೂ ಬಂದು ನಮ್ಮ ಸಮಸ್ಯೆನ ಬಂದು ಕೇಳೋವರೆಗೂ ನಾವು ಈ ಹೋರಾಟನ ನಿಲ್ಲಿಸಲ್ಲ. ಈ ಪಂಚಾಯತಿಗೆ ಧಿಕ್ಕಾರ ಮಾಡ್ತೀವಿ. ಬಂದು ನಮಗೆ ಬಗೆಹರಿಸೋ ಮಟ್ಟ ನಾವು ಇದನ್ನು ಸ್ಥಾಪನೆ ಮಟ್ಟ ನಿಲ್ಲಿಸಲ್ಲ. ನಾವು ಕೇಳೋದು ಇದನ್ನು ನೀರು ಬೇಕು. ದಯವಿಟ್ಟು ನಮ್ಗೆ ಯಾವ್ದು ಬಗ್ಗೆ ಬಂದರೂ ನಾವು ನೀರು ಬಿಟ್ಟಿಂದ ಮುಂದಲ್ ಕೆಲಸ ನಮ್ಮದು. ನಮ್ಮ ಹೆಸರು ಬಸಮ್ಮ ಪಾಟೀಲ್ ರೀ. ನಮ್ಮ ಕೊಟುಮಚಗಿ ಗ್ರಾಮದಲ್ಲಿ ನೀರಿನ ಸಲುವಾಗಿ 4-5 ತಿಂಗಳಾಯ್ತು ನೀರು ಬರವಲ್ದು. ಅದ್ರ ಸಂಬಂಧ ಈ ಪಂಚಾಯತಿ ಸಿಬ್ಬಂದಿ ಬಂದು ಎಲ್ಲರಿಗೆ ಬಂದು ಹೇಳಿದ್ರು, ಯಾರು ನಮ್ಗೆ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ನೀರು ಬಿಡೋ ವ್ಯವಸ್ಥೆ ಇಲ್ಲ. ಅದನ್ನು ನೀರು ಬಿಡೋ ಇವರು ನಳ ಬಿಡೋರು ಏನೋ ನಮ್ಗೆ ಇದನ್ನು ಮಾಡಲ್ಲ. ಪಿ ಡಿ ಅವ್ರಿಗೆ ಬಂದು ಹೇಳಿದ್ರೆ ಪಿ ಡಿ ಅವ್ರಿಗೆ ಹೇಳಿವ್ರಿ, ಅಲ್ಲಿ ಬರ್ತಾವ್ರಿ ಇಲ್ಲಿ ಬರ್ತಾವ್ರಿ ಅಂತ. 4 ತಿಂಗಳಾಯ್ತು ಒಂದು ಹನಿ ನೀರಿಲ್ಲ. ಈಗ ಪಂಚಾಯತಿ ಇದು ನಮ್ಮ ಕೊಟುಮಚಗಿ ಗ್ರಾಮಕ್ಕೆ ಎಲ್ಲಿ ಕೆರೆಗೆ ನೀರು ಬಿಡಂದ್ರೆ ಕೆರೆ ನೀರನ್ನು ಎಲ್ಲಿ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ನಾವು ನೀರು ಬರೋವರೆಗೂ ನಾವು ಇಲ್ಲೇ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲೇ ಮಕ್ಕೊಂತೀವಿ. ನಾವು ನೀರು ಬಂದಿಂದ ನಾವು ಮುಂದೆ ಇದನ್ನು ಮಾಡೋದು. ಅಲ್ಲಿ ಮಟನೂ ಇಲ್ಲೇ ನಾವು ಏನಿದ್ರೂ ನಾವು ಪ್ರಾಣ ಕೊಡೋಕ್ಕಾದ್ರೂ ಸಿದ್ಧ. ಇಲ್ಲೇ ಆ ಪಂಚಾಯತಿ ಇದಿರ್ಲಿಂದ ನೀರು ಬರ್ಬೇಕು. ನಮಗೇನು ಉಳ್ಕಿದ್ದು ಏನೂ ಕೇಳೋಲ್ಲ, ನೀರು ಬರಬೇಕು. ನೀರು ಬಂದ ಮಟನೂ ನಾವು ಇಲ್ಲೇ ಹೋರಾಟ ಮಾಡ್ತೀವಿ. ಈ ಕೊಟುಂಬ ಗ್ರಾಮದ ಸಿಬ್ಬಂದಿ ವರ್ಗದವರು, ಪಂಚಾಯತಿಯವರು, MLA ಯಾರು, ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಎಲ್ಲರೂ ಬಂದು ನಮ್ಮ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ನಿಮ್ಮನ್ನು ಕೇಳ್ಕೊತೀವಿ. ಇದು ಒಂದು 5-6 ತಿಂಗಳಿಂದ ಸಮಸ್ಯೆ ರೀ. ಈಗ ಒಂದೊಂದು ವಾರ್ಡಿಗೆ 4 ತಿಂಗಳಾದರೂ ನೀರು ಬರವಲ್ದು. ಇಲ್ಲಿ ಪಂಚಾಯತಿ ಬಂದು ಕೇಳಿದ್ರೆ ಅವರು ವಾಟರ್ ಮ್ಯಾನ್ ಹೋಗಿ ಬಿಡಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ. ವಾಟರ್ ಮ್ಯಾನ್ ಕೇಳಿದ್ರೆ ಇಲ್ಲರಿ ಅದು ಪೈಪ್ಲೈನ್ ಲೀಕ್ ಆಗ್ಯಾವು ಅಂತ ಹೇಳ್ತಾರೆ. ಟ್ಯಾಂಕ್ ತುಂಬಿ ಒಂದೊಂದು ಬದಲು ಟ್ಯಾಂಕ್ ತುಂಬಿ 4 ತಾಸು ನೀರು ಹರಿದ್ರು ಅದನ್ನು ಬಂದ್ ಮಾಡೋಲ್ಲ. ಅದು ಓಣಿಗೆ ಸಪ್ಲೈ ಕರೆಕ್ಟವಾಗಿ ನೀರು ಬಿಡಲ್ಲ. 4 ತಿಂಗಳ 5 ತಿಂಗಳ ಮನೆಯ ದನ ಇರ್ತಾವೆ, ಕರ ಇರ್ತಾವೆ, ಮುದುಕರು ಇರ್ತಾರೆ. ಮುದುಕರು ಹೋಗಿ ಒಂದು ಕೂಡ ನೀರು ತರೋ ವ್ಯವಸ್ಥೆ ಇರೋಲ್ಲ. ಹಂಗಾದ್ರೂ ಇವ್ರು ನೀರು ಬಿಡಕ್ಕೆ ತಯಾರಿಲ್ಲ. ಈಗ ಅದಕ್ಕೆ ನೀರಿಗಾಗಿ ನಾವು ಹೋರಾಟ ಮಾಡಕತ್ತೀವಿ. ಮತ್ತೊಂದು ನಮಗೇನು ಬೇಕಾಗಿಲ್ಲ, ನೀರು ಬೇಕು. ನನ್ನ ಹೆಸರು ಮಲ್ಲಪ್ಪ ಬಸಪ್ಪ ರಮಾಣಿ.